ಎಲ್ರಿಗೂ ನಮಸ್ತೆ. ನಾನು ಇಲ್ಲಿ ಜುನ್ಕ ಮಾಡ್ತಾಯಿದ್ದೀನಿ. ಇದು ಸ್ಪೆಷಲ್ಲು, ಉದುರುದ್ರಾಗಿ ಇರೋವಂಥ ಒಂದು ಜುನ್ಕ. ಇದು 8ರಿಂದ 10 ದಿನ ಇಟ್ಕೊಂಡು ಹಾಗೇ ಹೊರ್ಗಡೆನೇ ಇಟ್ಕೊಂಡು ತಿನ್ಬೋದಾದಂಥ ಜುನ್ಕ. ಇದು ಖಡಕ್ ರೊಟ್ಟಿಗಂತೂ ತುಂಬ ಚೆನ್ನಾಗುತ್ತೆ. ರೊಟ್ಟಿ, ಚಪಾತಿ, ಅನ್ನ ಕಲ್ಸ್ಕೊಂಡು ತಿನ್ನೋಕ್ಕೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಮತ್ತು ನಾವೆಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಈ ಜುನ್ಕ ನಾವು ತಡೆಯುತ್ತೆ. ಹಾಗಾಗಿ ಇಲ್ಲಿ ತುಂಬಾ ಸ್ಪೆಷಲ್ ಇದು. ಅದಕ್ಕೆ ಇವತ್ತು ಕಡಲೆ ಹಿಟ್ಟಿನ ಉದುರು ಜುನ್ಕ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಇದು ಸ್ವಲ್ಪ ಅರ್ಧಕ್ಕಿಂತ ಜಾಸ್ತಿ ಇದೆ, ಮುಕ್ಕಾಲು ಭಾಗ ಇದೆ. ಈ ಒಂದು ಅಳತೆಗೆ ನಾನು ಇವಾಗ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕಂಗೆ ಖಾರ ಪುಡಿನೂ ಹಾಕೋದ್ರಿಂದ ಸಾಕಿಲ್ಲಿ 2 ಹಸಿರು ಮೆಣಸಿನ್ಕಾಯಿ, ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ನೆಕ್ಸ್ಟು ಹಾಕೋದ್ರಿಂದ ಇಲ್ಲಿ ಸ್ವಲ್ಪ ಜೀರಿಗೆ ನಾನು ತಗೊಂಡಿರೋ ಅಳತೆಗೆ. ಮತ್ತು ಇಲ್ಲಿ ಅಜ್ವೈನು ಸ್ವಲ್ಪ, ಇದು ನೆಕ್ಸ್ಟನ್ನು ಬೇಕಾಗುತ್ತೆ. ಇಲ್ಲಿ ಅರ್ಧ ಸ್ಪೂನು ಅಜ್ವೈನ್ ತೊಗೊಂಡಿದ್ದೀನಿ. ಅದರಾಗೆ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ನೀರು ಹಾಕ್ತೇನೆ, ತರಿಯಾಗಿ ರುಬ್ಕೊಂಬಿಡೋಣ. ಕೊತ್ತಂಬರಿ ಕಾಳಿದ್ರೂ ಸೇರಿಸ್ಕೋಬೋದು. ನಾನು ಪುಡಿ ಇದೆ ಇವಾಗಲೇ ಹಾಕಿಬಿಡ್ತೀನಿ, ಜಾರಿ ಸ್ವಲ್ಪ ಆಗುತ್ತಲ್ಲ, ಹಂಗಾಗಿ ಇಷ್ಟು ಕೊತ್ತಂಬರಿ ಪುಡಿನ ಒಂದು 3/4 ಸ್ಪೂನ್ ಕೊತ್ತಂಬರಿ ಪುಡಿ ಹಾಕಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಹಾಕಿದ್ದೀನಿ. ಅರ್ಧಕ್ಕಿಂತ ಜಾಸ್ತಿ ಇದೆ, 3/4 ಭಾಗ ಇದೆ ಹೆಚ್ಚು ಕಡಿಮೆ. ಇದಕ್ಕೆ ಇವಾಗ ನಾನು ಕಟ್ ಮಾಡಿರೋ ಒಗ್ಗರಣೆ ಸ್ವಲ್ಪ ಉಳಿಸ್ಕೊಂಬಿಟ್ಟು ಸ್ವಲ್ಪ ಈರುಳ್ಳಿ ಸೇರಿಸ್ಬಿಡೋಣ. ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ. ಇದಕ್ಕೆ ನಾವು ರುಬ್ಬಕ್ಕೂ ಜೀರಿಗೆ ಹಾಕಿದ್ವಿ, ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆನೂ ಹಾಕ್ತಾಯಿದ್ದೀನಿ. ಏನು ಉಳಿದದ್ದು ಅಜ್ವೈನು ಸೇರಿಸ್ಬಿಡೋಣ. ಅಜ್ವೈನು ಮತ್ತು ನಾನು ಹಸಿ ಶುಂಠಿನಾದರೂ ರುಬ್ಬಕ್ಕೆ ಹಾಕ್ಕೋಬೋದು. ಇಲ್ಲಿ ಒಣ ಶುಂಠಿ ಪುಡಿ ಇದೆ, ಇದು ತುಂಬ ಟೇಸ್ಟ್ ಕೊಡುತ್ತೆ. ಒಣ ಶುಂಠಿ ಪುಡಿ ಹಾಕಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸೋಣ. ಅರಿಶಿನ ಪುಡಿ ಮತ್ತು ಉಪ್ಪು ನೋಡ್ಕೊಂಡು ಹಾಕಕ್ಕೆ ಬರುತ್ತೆ, ಆಮೇಲೆ ಬೇಕಂದರೆ. ಇಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಈ ರುಬ್ಬಿದ ಪೇಸ್ಟಲ್ಲಿ ಒಂದು ಅರ್ಧ ಹಾಕೋಣ. ಮತ್ತು ನಮಗಿಲ್ಲಿ ಒಗ್ಗರಣೆಗೂ ಬೇಕಾಗುತ್ತೆ. ಇಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ನಾವು ಹಸಿರು ಮೆಣಸಿನ್ಕಾಯಿ 2 ಹಾಕಿರೋದ್ರಿಂದ ಹಿಟ್ಟಿನ ಪ್ರಮಾಣ ನೋಡ್ಕೊಂಡು ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಎಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇದನ್ನು ನಾವೇನು ಬೋಂಡ ಮಾಡ್ತೀವಲ್ಲ ಆ ಹಿಟ್ಟಿಗೆ ಕಲಿಸ್ಕೊಂಬಿಡೋಣ. ಇವಾಗ ಅದಕ್ಕೆ ಕಲಿಸಿದ್ದೀನಿ. ಇದಕ್ಕೇ ಸಣ್ಣಕ್ಕೆ ಪೀಸ್ ಮಾಡಿರೋದು ಕೊತ್ತಂಬರಿನ ಹಾಕ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಜಾಸ್ತಿ ಇದ್ದಷ್ಟು ತುಂಬ ಟೇಸ್ಟ್ ಆಗುತ್ತೆ. ಇದನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ನಾನು ಏನು ಬಜ್ಜಿ ಇಟ್ಟು ಕರಿತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಏನು ಹಿಟ್ಟು ತೊಗೊಂಡಿದ್ವೋ ಅದರಲ್ಲಿ ಅರ್ಧ ಭಾಗ ಎಣ್ಣೆ ಹಾಕಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಒಳ್ಳೆಯದು. ಆಮೇಲೆ ದಪ್ಪನ ತಳದ್ದು ನಾನ್ ಸ್ಟಿಕ್ ತವ ಇದ್ದರೆ ಒಳ್ಳೆಯದು, ಇಲ್ಲ ಅಂದರೆ ಯಾವ್ದಾರ ದಪ್ಪ ತಳದ್ದಾದರೂ ನಡೀತೈತೆ. ನಮಗೆ ಎಣ್ಣೆ ಸ್ವಲ್ಪ ಕಾಯಿಲಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಸಾಸಿವೆ ನಾವು ರುಬ್ಬೋದಕ್ಕೂ ಸಾಸಿವೆ ಹಾಕಿ ಜೀರಿಗೆ ಹಾಕಿದ್ದೀವಿ. ಇನ್ನು ಸ್ವಲ್ಪ ಒಗ್ಗರಣೆಗೂ ಜೀರಿಗೆ ಹಾಕೋಣ, ತುಂಬ ಟೇಸ್ಟ್ ಕೊಡುತ್ತೆ. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಸಿಡಿಲಿ ನಮಗೆ. ಸಾಸಿವೆ ಸಿಡಿತಾ ಇದೆ, ಚೆನ್ನಾಗಿ ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದು ಅದ್ರ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಅರ್ಧ ಸಿಡಿದ್ರೆ ಹಸಿ ಹಸಿ ಆಗುತ್ತೆ ಎಣ್ಣೆಯಲ್ಲಿ, ಹಾಗಾಗಿ ಸಾಸಿವೆ ಚೆನ್ನಾಗಿ ಸಿಡಿಲಿ. ದೊಡ್ಡದು 2 ಗಡ್ಡೆ ಈರುಳ್ಳಿ ಹಾಕಿದ್ದೆ, ಅದು ಕಲಸೋದಕ್ಕೂ ಅರ್ಧ ಹಾಕಿದ್ದೀನಿ. ಇನ್ನರ್ಧ ಇವಾಗ ಸಾಸಿವೆ ಎಲ್ಲ ಕಂಪ್ಲೀಟ್ ಸಿಡಿದಿದೆ, ಹಾಕೋಣ. ಇವಾಗ ಕಟ್ ಮಾಡಿರೋದು ಕರಿಬೇವು ಹಾಕೋಣ. ಕರಿಬೇವು ಎಷ್ಟು ಹಾಕಿದ್ರೂ ತುಂಬ ಚೆನ್ನಾಗಾಗುತ್ತೆ. ನಾವು ರುಬ್ಬೋದಕ್ಕೆ ಬೇಕಾದ್ರೆ ಸ್ವಲ್ಪ ಸೇರಿಸ್ಬೋದು. ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಾವೇನು ರುಬ್ಬಿದ್ರಲ್ಲಿ ಅರ್ಧ ಉಳಿಸಿದ್ವೋ ಅದನ್ನು ಪೇಸ್ಟನ್ನು ಹಾಕಿಬಿಡೋಣ. ಇದು ನಾವು ಹಾಕೋ ಇಂಗ್ರೀಡಿಯೆಂಟ್ಸು ಎಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ, ಮತ್ತು ಆರೋಗ್ಯಕರ ಎಲ್ಲ ಒಂದು ಇದು ಉದುರು ಜುನ್ಕ. ಇವಾಗ ಇದನ್ನು ಸ್ವಲ್ಪ ಸಣ್ಣೂರಿನಲ್ಲಿ ಫ್ರೈ ಮಾಡೋಣ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಹಿಂಗೆ ಹಾಕಿದ್ದೀನಿ. ಹಿಂಗು ತುಂಬಾ ಟೇಸ್ಟ್ ಕೊಡುತ್ತೆ, ಸ್ವಲ್ಪ ಜಾಸ್ತಿನೇ ಹಿಂಗೆ ಹಾಕಿದ್ದೀನಿ. ಇದನ್ನು ಸ್ವಲ್ಪನ ಎಣ್ಣೆಯಲ್ಲಿ ಫ್ರೈ ಆಗಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ.
ಇವಾಗ ನಾವು ಕಲಸಿಟ್ಟಿರೋ ಕಡಲೆ ಹಿಟ್ಟನ್ನು ಹಾಕ್ಬಿಡೋಣ. ಇಷ್ಟನ್ನು ಸೇರಿಸೋಣ. ನಾನು ಈ ಅದಕ್ಕೇ ಕಲಿಸಿದ್ದೀನಿ. ಬಜ್ಜಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುವು. ನಾವು ಎಣ್ಣೆಯಲ್ಲಿ ಜಾಸ್ತಿ ಉಪಯೋಗಿಸಿರೋದ್ರಿಂದ ಇದೇ ನಮಗೆ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡೋಣ ಇದನ್ನು ಚೆನ್ನಾಗಿ. ಇವಾಗ ನಾವು ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ನೀರೇನು ಬೇಕಾಗಲ್ಲ. ನಾನಿಲ್ಲಿ ಏನಿದು ತೊಳೆದಿರೋ ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ. ಇವಾಗ ಕೈ ಬಿಡ್ದಂಗೆ ನಾನು ಕಲಕ್ತಾನೆ ಇದ್ದೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಹಾಗಾಗಿ ಇವಾಗ ಬಾಯಲ್ಲಿ ನೀರು ಬರುತ್ತೆ. ತುಂಬಾ ಅದ್ಭುತ ಟೇಸ್ಟು. ಇವಾಗ ಇಷ್ಟು ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಸಣ್ಣುರಿ ಮಾಡಿಬಿಟ್ಟು ಮುಚ್ಚಿ 2-3 ನಿಮಿಷ ಬಿಟ್ಬಿಡೋಣ ಸಣ್ಣೂರಿನಲ್ಲಿ. ಇವಾಗ 3-4 ನಿಮಿಷ ಬಿಟ್ಟಿದ್ದು ಸಣ್ಣೂರಿನಲ್ಲಿ. ನೋಡೋಣ, ಇದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸ್ಬಿಡೋಣ. ನೋಡ್ಕೊಂಡು ನಮಗೆ ಎಷ್ಟು ಹುಳಿ ತಕ್ಕಂಗೆ ಸ್ವಲ್ಪ ನಿಂಬೆ ರಸ. ಅದ್ಭುತ ಟೇಸ್ಟ್. ತಿಂತಾ ಇದ್ಬಿಟ್ರೆ ಅದ್ಭುತ. ಇವಾಗ ನಿಂಬೆ ರಸನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದ್ಸಲ. ಇವಾಗ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದೆಲ್ಲಿ ಈ ಥರ ಇರಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದಿಲ್ಲಿ ಸ್ವಲ್ಪ ಇದಿದೆ. ನಮಗಿಲ್ಲಿ ಎಣ್ಣೆನೂ ನಾವು ಜಾಸ್ತಿ ಉಪಯೋಗಿಸಿರೋದನ್ನು ತುಂಬ ಉದುರಿದ್ರೇನು ಬೇಡ. ಇದು ಹಾಳಾಗಲ್ಲ. ನೀರಿನ ಅಂಶ ಎಲ್ಲ ಬತ್ತಿದೆ ನಮಗಿವಾಗ. ಎಣ್ಣೆನಲ್ಲೇ ಬೆಂದಿದೆ ಇದು ನಮಗಿವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಿ 2-3 ನಿಮಿಷ ಬಿಟ್ಬಿಡೋಣ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು 3-4 ನಿಮಿಷ ಇದರಲ್ಲೇ ಬಿಟ್ಟಿದ್ದೆ. ನೋಡಿ ಯಾವ ಥರ ಒಂದು ಹೀಟಿಗೆ ಉದುರಾಗಿದೆ. ಇದರಲ್ಲಿ ನೀರಿನ ಅಂಶ ಎಲ್ಲ ಬತ್ತಿದೆ, ಎಣ್ಣೆ ಅಂಶ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕಬೇಕಾಗತ್ತೆ. ಯಾವ ರೀತಿ ರೆಡಿಯಾಗಿದೆ ನೋಡಿ, ತುಂಬ ಅದ್ಭುತ ಟೇಸ್ಟು. ಇದಕ್ಕೆ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸು ಅಷ್ಟೇ ಎಲ್ಲ ಚೆನ್ನಾಗಿದೆ. ಮತ್ತು 1 ವಾರದ ತನಕ ಇಟ್ಕೊಂಡು ನಾವು ಹೊರಗಡೆನೆ ಉಪಯೋಗಿಸ್ಬೋದು. ಬುತ್ತಿ ಅನ್ನಕ್ಕೆ, ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗುತ್ತೆ. ಸ್ವಲ್ಪ ಬೇಜಾರಾದಾಗ ನಾವು ಹಾಕ್ಕೊಂಡು ತಿನ್ಬೋದು. ತುಂಬ ಅದ್ಭುತ. ಮೆತ್ತನ ರೊಟ್ಟಿ, ಕಡಕ್ ರೊಟ್ಟಿಗಂತೂ ತುಂಬ ಚೆನ್ನಾಗಾಗುತ್ತೆ. ನಾವು ಹೊರಗಡೆ ಎಲ್ಲರೂ ಹೋಗ್ಬೇಕಾದ್ರೆ ಈ ಥರ ಒಂದು ಪಲ್ಯ ಆದರೆ ತಡೆಯೋದಿಲ್ಲ, ಹೋಗ್ಬಿಡುತ್ತೆ. ಈ ಥರ ಒಂದು ಉದುರು ಜುನ್ಕ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲದಕ್ಕೂ ಬರುತ್ತೆ. ಚಟ್ನಿ ಪುಡಿ ಜೊತೆಗೆ ಇದೊಂದಿದ್ರೆ ಸಾಕು. ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.